ನಾವು ಮಾಡ್ತಾ ಇರೋದು ಒಂದು ದೊಡ್ಡ ಕ್ರೈಮ್. ಬರೀ ಕಾಟನ್ ಕ್ಯಾಂಡಿ ಮಾತ್ರ ಅಲ್ಲ, ಗೋಬಿ ಮಂಚೂರಿ ಮಾತ್ರ ಅಲ್ಲ, ಎಲ್ಲದರಲ್ಲೂ ಕಲರಿಂಗ್ ಏಜೆಂಟ್ಸ್ ಹಾಕ್ತಾ ಇದ್ದಾರೆ. ರೋಡಮಿನ್ ಬಿ ರಾಗಿಯಲ್ಲೂ ಕೂಡ ತುಂಬ ಬೆಳೆಸ್ತಾರೆ, ಹಾಗೂ ಬಟಾಣಿ ಕಾಳಲ್ಲಿ. ನಮಸ್ಕಾರ, ನಾನು ಡಾಕ್ಟರ್ ಸಮರ್ಥ ರಾವ್. ಕಾಟನ್ ಕ್ಯಾಂಡಿನ ತಮಿಳುನಾಡು, ಡೆಲ್ಲಿ ಹಲವಾರು ಕಡೆ ಹಿಂದೆನೇ ಬ್ಯಾನ್ ಮಾಡಿದ್ದಾರೆ. ಏನು ಕಾರಣ ಇದನ್ನು ಬ್ಯಾನ್ ಮಾಡೋದಕ್ಕೆ? ಆಫ್ಟರ್ ಆಲ್ ಕಾಟನ್ ಕ್ಯಾಂಡಿಯಲ್ಲಿ ಸಕ್ಕರೆದು ಸಕ್ಕರೆ ಪಾಕ ತೆಗೆದು ಅದನ್ನು ಕೂದಲುಗಳೆಲ್ಲ ತೆಗೆದು ಮಕ್ಕಳಿಗೆಲ್ಲ ತುಂಬ ಇಷ್ಟ. ಬಟ್ ಯಾತಕ್ಕೆ ಬ್ಯಾನ್ ಮಾಡ್ತಾಯಿದ್ದಾರೆ? ಕಾಟನ್ ಕ್ಯಾಂಡಿ ತಿನ್ನೋದು ಸೇಫು, ಆದರೆ ಯಾವಾಗ ಈ ಕಮರ್ಷಿಯಲ್ ಕಾಟನ್ ಕ್ಯಾಂಡಿಯಲ್ಲಿ ಈ ಬೇಡದೇ ಇರೋ ಚೀಪು ಕಲರಿಂಗ್ ಏಜೆಂಟ್ಸ್ ಉಪಯೋಗಿಸ್ತಾರೆ, ಆವಾಗ ಆ ಕಾಟನ್ ಕ್ಯಾಂಡಿ ಅಷ್ಟೇ ವಿಷ ಆಗುತ್ತೆ. ಏನು ಬಂತು ಈಗ ನಮ್ಮ ಇಂಡಿಯನ್ ಮಾರ್ಕೆಟ್ ನೋಡಿದ್ರೆ, ನಮ್ಮ ದೇಶದಲ್ಲಿ ಎರಡು ಸಮಸ್ಯೆ ಇದೆ. ಒಂದು ಅವೈಲಬಿಲಿಟಿ, ಸಿಗತ್ತಾ ಇಲ್ವಾ ಅಂತ. ಎರಡನೇದು ಅದ್ರ ಕಾಸ್ಟ್ ಎಷ್ಟಾಗತ್ತೆ ಅಂತ. ಸೊ ಈ ಸಾಕಷ್ಟು ಈ ಕಾಟನ್ ಕ್ಯಾಂಡಿ ಮಾಡೋ ಕಂಪನಿಗಳು ಇದೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಕಲರಿಂಗ್ ಏಜೆಂಟು ರೋಡಮಿನ್ ಬಿ ಅಂತ ಒಂದು ಸೇರಿಸ್ತಾರೆ. ಆ ಕಾಟನ್ ಕ್ಯಾಂಡಿಯಲ್ಲಿ ಆ ಪಿಂಕ್ ಕಲರ್ ಬರುತ್ತೆ ನೋಡಿ, ಅದೇ ರೋಡಮಿನ್ ಬಿ. ಇದು 1978 ಪಬ್ಲಿಷ್ ಆಗಿರೋ ಪೇಪರ್ಸಲ್ಲಿ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಅಂತ ಆವಾಗಲೇ ಹೇಳಿದರು. ನಮ್ಮ ದೇಶದಲ್ಲಿ ಯಾತಕ್ಕೆ ಇನ್ನೂ 1978 ಕ್ಯಾನ್ಸರ್ ಆಗುತ್ತೆ ಅಂತ ಹೇಳಿದ ಮೇಲೆ, ಇನ್ನೂ 50 ವರ್ಷ ಆಗಿದ್ಮೇಲೂ ಯಾತಕ್ಕೆ ಕಾಟನ್ ಕ್ಯಾಂಡಿಯಲ್ಲಿ ಇನ್ನೂ ಈ ಕಲರ್ ಬಳಸ್ತಾ ಇದ್ದಾರೆ? ನೀವು ಯೂಟ್ಯೂಬ್ ತೆಗೆದು ರೋಡಮಿನ್ ಬಿ ಅಂತ ಹಾಕಿದ್ರೆ ಅದು ಒಂದು ಟಾಕ್ಸಿಕ್ ಕೆಮಿಕಲ್ ಕಲರಿಂಗ್ ಏಜೆಂಟ್ ಲ್ಯಾಬ್ಸಲ್ಲಿ ಗ್ಲೌಸ್ಗಳು ಹಾಕ್ಕೊಂಡು ಉಪಯೋಗಿಸ್ತಾರೆ. ಅಷ್ಟು ಟಾಕ್ಸಿಕ್ ಆಗಿರೋದು ನಾವು ಆಹಾರದಲ್ಲಿ ಹಾಕ್ತಾಯಿದ್ದೀವಿ. ಈ ಪ್ರಮಾಣ ಎಷ್ಟು ಡೇಂಜರ್ ಆಗಿದೆ ಅಂದರೆ, ಬರೀ ಕಾಟನ್ ಕ್ಯಾಂಡಿ ಮಾತ್ರ ಅಲ್ಲ, ಗೋಬಿ ಮಂಚೂರಿ ಮಾತ್ರ ಅಲ್ಲ, ಎಲ್ಲದರಲ್ಲೂ ಕಲರಿಂಗ್ ಏಜೆಂಟ್ಸ್ ಹಾಕ್ತಾಯಿದ್ದಾರೆ. ರೈತರು ಪಾಪ ಮಕ್ಕಳನ್ನೆಲ್ಲ ಹಳ್ಳಿಗಳಿಂದ ಪಟ್ಟಣಕ್ಕೆ ಕಳಿಸ್ಬೇಕು, ಫೀಸ್ಗಳು ಕಟ್ಟಬೇಕು, ಮಾಡಬೇಕು ಅನ್ನೋ ಅವಸರದಲ್ಲಿ ಬೇಗ ತರಕಾರಿಗಳು ಬೆಳೆಸ್ತಾ ಇದ್ದಾರೆ. ಅದು ಮಾರಾಟ ಚೆನ್ನಾಗಾಗಬೇಕು ಅಂದರೆ ಫ್ರೆಶ್ ಆಗಿ ಕಾಣಬೇಕು, ಕಲರ್ ಚೆನ್ನಾಗಿರಬೇಕು. ಸೊ ಆ ಚೇನಲ್ಲಿ, ಆ ಬಿಸ್ನೆಸ್ ಚೇನಲ್ಲಿ ಎಲ್ಲರೂ ಕಲರಿಂಗ್ ಏಜೆಂಟ್ಸ್ ತುಂಬ ಹಾಕ್ತಾರೆ. ಕಲರಿಂಗ್ ಏಜೆಂಟ್ಸ್ ಬರೀ ಗೋಬಿ ಮಂಚೂರಿಯಲ್ಲಿ ಮಾತ್ರ ಅಲ್ಲ, ರಾಗಿಯಲ್ಲೂ ಕೂಡ ಬಳಸ್ತಾರೆ. ರೋಡಮಿನ್ ಬಿ ರಾಗಿಯಲ್ಲೂ ಕೂಡ ತುಂಬ ಬೆಳೆಸ್ತಾರೆ, ಹಾಗೂ ಬಟಾಣಿ ಕಾಳಲ್ಲಿ. ಇದನ್ನೆಲ್ಲ ಟೆಸ್ಟ್ ಮಾಡೋದಕ್ಕೆ ಕೆಲವು ಸಿಂಪಲ್ ಟೆಕ್ನಿಕ್ಸ್ ಇದೆ. ಇವಾಗ ಬೇಳೆ ಇರುತ್ತೆ, ಆ ಬೇಳೆ 1 ಸ್ಪೂನ್ ತೊಗೊಂಡು 1 ಗ್ಲಾಸ್ ನೀರಲ್ಲಿ ಹಾಕಿ ಚೆನ್ನಾಗಿ ಕಲಸಿ, ಅದೇನಾದ್ರು ಎಲ್ಲೋ ಆಯಿತು ಅಂದರೆ ಖಂಡಿತವಾಗ್ಲೂ ಅದರಲ್ಲಿ ರೋಡಮಿನ್ ಬಿ ಅಥವಾ ಆ ಥರದ್ದು ಇರೋ ಕಲರಿಂಗ್ ಏಜೆಂಟ್ಸ್ನ ಖಂಡಿತವಾಗ್ಲೂ ಹಾಕ್ತಾಯಿದ್ದಾರೆ ಅಂತ. ರಾಗಿನ ನೀವು ಟೆಸ್ಟ್ ಮಾಡಬೇಕು ಅಂದರೆ, ಒಂದು ಬೌಲಲ್ಲಿ ರಾಗಿ ತೊಗೊಳ್ಳಿ, ಒಂದು ಕಾಟನ್ ಬಾಲ್ ತೊಗೊಳ್ಳಿ. ಆ ಕಾಟನ್ ಬಾಲ್ ನೀರಲ್ಲಿ ಅದ್ಬಿಟ್ಟು ಅದನ್ನು ಸುಮ್ಮನೆ ಆ ರಾಗಿ ಒಳಗಡೆ ಡಿಪ್ ಮಾಡಿಬಿಟ್ಟು ತೆಗೀರಿ. ಅದರಲ್ಲಿ ಆ ಕಾಟನ್ ಬಾಲಲ್ಲಿ ಕಲರ್ ಏನಾರು ಬಂತು ಅಂದರೆ ಇದಕ್ಕೆ ರೋಡಮಿನ್ ಬಿ ಸೇರಿಸಿದ್ದಾರೆ ಅಂತ ಅರ್ಥ. ಬಟಾಣಿ ಅದನ್ನೇನು ಮಾಡಿ ಅಂದರೆ, ಒಂದು ಟಿಶ್ಯೂ ಪೇಪರ್ ತೊಗೊಳ್ಳಿ, ಒದ್ದೆ ಟಿಶ್ಯೂ ಪೇಪರ್, ಅದರಲ್ಲಿ ಬಟಾಣಿ ಹಾಕ್ಬಿಟ್ಟು ಅದನ್ನು ರೋಲ್ ಮಾಡಿ. ಅದೇನಾರು ಗ್ರೀನ್ ಕಲರ್ ಬಂತು ಅಂದರೆ ಅದರಲ್ಲೂ ಕೂಡ ಒಂದು ಟಾಕ್ಸಿಕ್ ಕಲರಿಂಗ್ ಏಜೆಂಟ್ಸ್ ಹಾಕ್ತಾರೆ ಅಂತ. ಸೊ ನಾವು ನಮ್ಮ ದೇಶದಲ್ಲಿ ನಾವೇ ಇದಕ್ಕೊಂದು ಸಿಟಿಸನ್ಶಿಪ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ನಾವು ನಮ್ಮ ಬಿಸ್ನೆಸ್ಗಳಲ್ಲಿ ನಮ್ಮ ಸಿಟಿಸನ್ಸ್ನ ನಾವು ಹಾರ್ಮ್ ಮಾಡದೆ ನಾವು ವೃತ್ತಿ ಬಿಸ್ನೆಸ್ ಮಾಡಬೇಕಾಗತ್ತೆ. ನಾವು ಒಳ್ಳೊಳ್ಳೆ ತರಕಾರಿಗಳು ಇದು ಬೆಳೆಸಬೇಕಾಗತ್ತೆ. ಸೊ ಇಂಥ ಟಾಕ್ಸಿಕ್ ಕಲರಿಂಗ್ ಏಜೆಂಟ್ಸ್ ಹಾಕಿಬಿಟ್ಟು ಅದನ್ನು ವ್ಯಾಪಾರ ಜಾಸ್ತಿ ಮಾಡಬೇಕು ಅಂತ ಉದ್ದೇಶಕ್ಕೆ ಹೋದರೆ ನಾವು ಮಾಡ್ತಾ ಇರೋದು ಒಂದು ದೊಡ್ಡ ಕ್ರೈಮ್ ಇದು. ಯಾಕಂದರೆ ಜನಸಾಮಾನ್ಯರಿಗೆಲ್ಲ ಚಿಕ್ಕ ಪುಟಾಣಿ ಮಕ್ಕಳು ತಿಂತಾರೆ ಕಾಟನ್ ಕ್ಯಾಂಡಿಗಳು, ಯುವಕರು ಗೋಬಿ ಮಂಚೂರಿ ಅಂತ ತಿಂತಾರೆ. ಸೊ ಇದರಲ್ಲೆಲ್ಲ ಈ ಕಲರ್ಸ್ ಬಳಕೆ ಮಾಡಬಾರ್ದು. ಮನೇಲೂ ನೀವು ಮಾಡೋ ಗೋಬಿ ಮಂಚೂರಿ ಈಚೆ ರೋಡ್ ಸೈಡ್ಸ್ ಗೋಬಿ ಮಂಚೂರಿಯಲ್ಲಿ ಕಲರ್ ಡಿಫ್ರೆನ್ಸ್ ಎಷ್ಟು ನೋಡ್ತೀರಾ? ನೀವೊಂದು ಕಾಟನ್ ಕ್ಯಾಂಡಿ ತೊಗೊಳ್ಳಿ, ಅದರಲ್ಲಿ ನೀರು ಹಾಕ್ಬಿಟ್ಟು ಆ ಗೋಬಿ ಮಂಚೂರಿ ಮೇಲೆ ಅದ್ದಿ ಕೆಂಪು ಕಲರ್ ಬರುತ್ತೆ, ಅದೇ ರೋಡಮಿನ್ ಬಿ. ತುಂಬ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸು. ಈಗಿನ ಕಾಲದಲ್ಲಿ ಯಾತಕ್ಕೆ GIT ಟ್ರ್ಯಾಕ್ಟಲ್ಲೆಲ್ಲ ಅಷ್ಟೊಂದು ಕ್ಯಾನ್ಸರ್ಗಳಾಗಿದೆ ಅಂದರೆ ಇಂಥ ಕಲರಿಂಗ್ ಏಜೆಂಟ್ಸು ಬಳಕೆಯಿಂದಾನೆ. ಬಟ್ಟೆಯಲ್ಲೂ ಕೂಡ ವಿದೇಶದಲ್ಲಿ ರೋಡಮಿನ್ ಬಿನ ಬಳಸಲ್ಲ.
ಯಾತಕ್ಕಂದರೆ ಅದು ಬಟ್ಟೆ ಕಲರಿಂಗ್ ಆಗಿಬಿಟ್ಟು ಅದು ನಾವು ಹಾಕೊಳ್ಳೋದ್ರಿಂದ ಅದು ಒಳಗಡೆ ಹೋಗುತ್ತೆ ಅಂದ್ಬಿಟ್ಟು ನಾವು ಆಹಾರದಲ್ಲಿ ಬಳಸ್ತಾ ಇದ್ದೀವಿ. ನಾವು ನಮ್ಮ ಬಿಸ್ನೆಸ್ಗಳನ್ನ ನಾವು ಅಷ್ಟು ಚೆನ್ನಾಗಿ ನೋಡ್ಕೊಬೇಕಾಗತ್ತೆ. ನಾವು ನಮ್ಮ ಗವರ್ಮೆಂಟ್ ಸ್ಟೆಪ್ಸ್ ತೊಗೊಬೇಕಾಗತ್ತೆ. ಇದು ಬರೀ ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿ ಬರೀ ಸಮುದ್ರದ ಮೇಲಿರೋದು ಭಾಗ ಮಾತ್ರ. ಆಳದಲ್ಲಿ ಇನ್ನೂ ತುಂಬ ಅಡಲ್ಟ್ರೇಷನ್ಸ್ ನಡೀತಾ ಇದೆ ನಮ್ಮ ಫುಡ್ ಇಂಡಸ್ಟ್ರಿಯಲ್ಲಿ. ಸೊ ಆದಷ್ಟು ನಾವು ಈ ಫುಡ್ ಇಂಡಸ್ಟ್ರಿಯಲ್ಲಿ ಉಪಯೋಗಿಸೋ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಗೌರ್ಮೆಂಟ್ ಮಾನಿಟ್ರು ಆಮೇಲೆ ಸರ್ವೇಲೆನ್ಸ್ ಅಂತ ಕರಿತೀವಿ, ಇದಕ್ಕೆ ತುಂಬ ಚೆನ್ನಾಗಿ ಮಾಡಬೇಕಾಗತ್ತೆ. ಅದು ಮಾಡಿದ್ರೆ ಮಾತ್ರ ನಮಗೊಂದು ಹೆಲ್ತಿ ಸೊಸೈಟಿ ಅಂತ ನಾವು ಹೇಳ್ಬೋದು. ಸೊ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ವಿಚಾರ ತಿಳಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.